ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇದೀಗ ಬಿಗ್ ಶಾಕ್. ಹೈಕೋರ್ಟ್ನಲ್ಲಿ ದರ್ಶನ್ ಗೆಳತಿ ಪವಿತ್ರಗೆ ಹಿನ್ನಡೆಯಾಗಿದೆ. ವಾರಕ್ಕೊಮ್ಮೆ ಮನೆಯೂಟ ಆದೇಶಕ್ಕೆ ಇದೀಗ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಕೋರ್ಟ್. ಹೈಕೋರ್ಟ್ನಲ್ಲಿ ದರ್ಶನ್ ಗೆಳತಿ ಪವಿತ್ರಗೆ ಹಿನ್ನಡೆ. ವಾರಕ್ಕೊಮ್ಮೆ ಮನೆಯೂಟ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ಜೈಲಲ್ಲಿ ಎಲ್ಲರೂ ಸಮಾನರೇ, ಮನೆಯೂಟ ರದ್ದು. ಯಾವುದೇ ಆರೋಪಿಗೆ ವಿಶೇಷ ಸವಲತ್ತು ನೀಡಬಾರದು. ವಿಶೇಷ ಸವಲತ್ತು ನೀಡಿದಲ್ಲಿ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪವಿತ್ರ ಸೇರಿ ಯಾರಿಗೂ ವಿಶೇಷ ಸವಲತ್ತನ್ನ ನೀಡುವಂತಿಲ್ಲ. ವಿಶೇಷ ಸಂದರ್ಭದಲ್ಲಿ ಮನೆಯೂಟ ಕೊಡುವ ಬಗ್ಗೆ ಕೈಪಿಡಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಐಜಿಪಿ ಅವರ ಒಪ್ಪಿಗೆ ಮೇರೆಗೆ ಮಾತ್ರವೇ ಮನೆಯೂಟ ನೀಡಬೇಕು ಎಂದಿದೆ. ಅದು ಆ ಕಾರಣ ವೈದ್ಯಕೀಯ ಕಾರಣ ಆಗಿರಬೇಕು ಎಂದ ಹೈಕೋರ್ಟ್. ಮನೆಯೂಟ ಸಂಬಂಧ 57ನೇ ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಿರುವಂತದ್ದು. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಆದೇಶ. ಯಾವುದೇ ಆರೋಪಿಗೆ ವಿಶೇಷವಾಗಿ ಸವಲತ್ತನ್ನ ನೀಡಬಾರದು. ಪವಿತ್ರ ಗೌಡಗೆ ಮನೆಯೂಟ ಕೊಟ್ರೆ ಇತರರಿಂದ ಬೇಡಿಕೆ ಹೆಚ್ಚಾಗುತ್ತೆ. ಆಗ ಜೈಲಿನ ಶಿಸ್ತು ಸಡಿಲವಾಗುತ್ತೆ. ಮನೆಯೂಟ ಸರಿಯಲ್ಲ. ಜೈಲಿನ ಆಹಾರ ರುಚಿಯಾಗಿದೆ, ಹೆಲ್ದಿ ಆಗಿದೆ. ಹೀಗಿರುವಾಗ ಮನೆಯಿಂದ ಊಟ ನೀಡುವ ಔಚಿತ್ಯ ಏನಿದೆ ಅನ್ನುವಂಥದ್ದು ಪ್ರಶ್ನೆ. ಹೀಗಂತ ವಾದ ಮಂಡಿಸಿದ ಸರ್ಕಾರಿ ಪರ ವಕೀಲರು ಆರೋಪಿಗಳಾದ ಲಕ್ಷ್ಮಣ್, ನಾಗರಾಜ್ಗೂ ಮನೆಯೂಟ ಇಲ್ಲ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ದರ್ಶನ್ ಗೆಳತಿ ಪವಿತ್ರಗೆ ಹಿನ್ನಡೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರಕ್ಕೊಮ್ಮೆ ಮನೆಯೂಟ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ಜೈಲಲ್ಲಿ ಎಲ್ಲರೂ ಕೂಡ ಸಮಾನರೇ, ಮನೆಯೂಟ ರದ್ದು. ಹಾಗಾಗಿ ಯಾವುದೇ ಆರೋಪಿಗೆ ವಿಶೇಷವಾದ ಸವಲತ್ತನ್ನ ನೀಡಬಾರದು. ವಿಶೇಷ ಸವಲತ್ತು ನೀಡಿದಲ್ಲಿ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಕೊಟ್ಟಿದೆ ಕೋರ್ಟ್. ಪವಿತ್ರ ಸೇರಿ ಯಾರಿಗೂ ಕೂಡ ವಿಶೇಷವಾಗಿ ಸವಲತ್ತನ್ನ ನೀಡುವಂತಿಲ್ಲ. ವಿಶೇಷ ಸಂದರ್ಭದಲ್ಲಿ ಮನೆಯೂಟ ಕೊಡುವ ಬಗ್ಗೆ ಕೈಪಿಡಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆದರೆ ಐಜಿಪಿ ಅವರ ಒಪ್ಪಿಗೆ ಮೇರೆಗೆ ಮಾತ್ರವೇ ಮನೆಯೂಟ ನೀಡಬೇಕು ಎಂದಿದೆ. ಅದು ಆ ಕಾರಣ ವೈದ್ಯಕೀಯ ಕಾರಣ ಆಗಿರಬೇಕು. ಮನೆಯೂಟ ಸಂಬಂಧ 57ನೇ ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಿರುವಂತದ್ದು. ಇದೀಗ ಮನೆಯೂಟಕ್ಕೆ ಕೋರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಅದಕ್ಕೆ ವಾದ ಪ್ರತಿವಾದಗಳು ಸಹಿತ ನಡೀತಾ ಇತ್ತು. ಇನ್ನು 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಕೊಟ್ಟಿದ್ದು ಮನೆಯೂಟವನ್ನ ಕೊಡಬಹುದು ಅನ್ನುವಂಥ ಪರ್ಮಿಷನ್. ಇನ್ನು ವಾರಕ್ಕೊಮ್ಮೆ ಮನೆಯೂಟ ಕೊಡಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಯಾಕಂದ್ರೆ ಪವಿತ್ರ ಗೌಡ ಅಲ್ಲಿ ಹೇಳ್ತಾರೆ, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಕಿನ್ ಅಲರ್ಜಿ ಆಗ್ತಾ ಇದೆ, ಊಟದ ಸಮಸ್ಯೆ ಆಗ್ತಾ ಇದೆ, ಇವೆಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಅಲ್ಲಿ ಹೆಲ್ತ್ ನನಗೆ ಇಶ್ಯೂ ಆಗ್ತಾ ಇದೆ. ಸೊ ಹೀಗಾಗಿ ಇವೆಲ್ಲ ಕಾರಣಗಳನ್ನ ಮುಂದೆ ಇಟ್ಕೊಂಡು ಅಲ್ಲಿ ಹೇಳ್ತಾರೆ. ಬಟ್ ಇದಕ್ಕೆ ಹೈಕೋರ್ಟ್ ಆದೇಶ ಏನು ಅಂತ ಅಂದ್ರೆ, ಮನೆಯೂಟ ನಿಮಗೊಬ್ಬರಿಗೆ ಕೊಟ್ರೆ ಎಲ್ರಿಗೂ ಕೂಡ ಕೊಡಬೇಕಾಗುತ್ತೆ. ಎಲ್ಲರೂ ಕೂಡ ಆ ಬೇಡಿಕೆಯನ್ನ ಇಡ್ತಾರೆ. ಹೀಗಾಗಿ ಎಲ್ರಿಗೂ ಕೂಡ ಕೊಡೋಕೆ ಆಗಲ್ಲ. ಜೈಲಿನ ಒಂದು ರೂಲ್ಸ್ ಅನ್ನ ಇಲ್ಲಿ ಅನ್ಫಾಲೋ ಮಾಡ್ದಂಗೆ ಆಗುತ್ತೆ, ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಊಟಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. ಇನ್ನು ಒಬ್ಬರಿಗೆ ಕೊಡ್ತು ಅಂತ ಅಂದ್ರಾಗೆ ಅಲ್ಲಿ ಶಿಸ್ತು ಕ್ರಮಕ್ಕೆ ಅಲ್ಲಿ ಅಡೆತಡೆಗಳಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಏನಾದರೂ ಒಂದು ತೊಂದರೆ ಆಯಿತು ಅಂತ ಅಂದ್ರೆ ಈ ಒಂದು ನಿಲುವು ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಊಟಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ಕೋರ್ಟ್ ಹೇಳಿದೆ ಈಗಾಗಲೇ. ಇನ್ನು ಐಜಿಪಿ ಅವರ ಒಪ್ಪಿಗೆ ಮೇರೆಗೆ ಮಾತ್ರ ಯಾವುದಾದ್ರು ವಿಶೇಷ ದಿನಗಳಲ್ಲಿ, ವಿಶೇಷ ದಿನ ಅಂತ ಅಂದರೆ ಏನಾದರೂ ಹೆಲ್ತ್ ಇಶ್ಯೂ ಆಗಿರಬೇಕು, ವೈದ್ಯಕೀಯ ಕಾರಣ ಇರಬೇಕು, ಇದೆಲ್ಲವನ್ನ ಕೂಡ ಪರಿಗಣಿಸಿಕೊಂಡು ಇನ್ನು ಐಜಿಪಿ ಅವರ ಒಪ್ಪಿಗೆಯನ್ನ ಪಡೆದುಕೊಂಡು ಅಲ್ಲಿ ಮನೆಯೂಟವನ್ನ ನೀಡಬೇಕಾಗುತ್ತೆ. ಅಲ್ಲಿ ಜೈಲಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಹೀಗಾಗಿ ಇನ್ನು ಲಕ್ಷ್ಮಣ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಯಾರೂ ಕೂಡ ಮನೆಯೂಟದ ಭಾಗ್ಯ ದೊರೆತಿಲ್ಲ. ಇನ್ನು ಅದರಂತೆ ಜೈಲಿನ ಊಟ ಕೂಡ ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಯಾಕೆ ಮನೆ ಊಟ ಕೊಡಬೇಕು? ಅಲ್ಲೆಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡಿನೇ ಊಟವನ್ನ ಕೊಡೋದು. ಇನ್ನು ಎಲ್ಲ ರೀತಿಯಾಗಿ ಹೆಲ್ದಿ ಆಗಿದೆ, ರುಚಿ ಎಲ್ಲ ಕಡೆಯಿಂದನೂ ಓಕೆ ಆಗಿದೆ. ಸೊ ಏನು ತೊಂದರೆ ಇಲ್ವಲ್ಲ, ಎಲ್ಲ ಜೈಲಲ್ಲಿರುವಂಥವ್ರೆಲ್ಲಾನು ಅದನ್ನೇ ಒಂದು ಊಟವನ್ನ ಸೇವನೆ ಮಾಡ್ತಾ ಇದ್ದಾರೆ, ನಿಮ್ಗೇನು ತೊಂದರೆ, ನೀವು ತಿನ್ಬೋದು ಅದನ್ನೇ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿದೆ.